ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಸರ್, ನಿಮ್ಮ ಹೆಸರು ಸರ್? ಸರ್, ಬೋರೇಗೌಡ ಅಂತ ಸರ್. ಸರ್, ಮಳವಳ್ಳಿ ಪಟ್ಟಣದ ಹೊರಕೋಟೆಯ ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಾಂಟ್ರವರ್ಸಿಗಳು, ವಿವಾದಗಳು ಇತ್ತೀಚೆಗೆ ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಮಳವಳ್ಳಿ ಜನತೆಗೆ ಸಾಕಷ್ಟು ಗೊಂದಲಗಳಿವೆ. ಅದನ್ನ ಪರಿಹರಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಸರ್. ಮೊದಲಿಗೆ ನಮಸ್ತೆ ಸರ್. ಇದು ಹೊರಕೋಟೆಗೆ ಸೀಮಿತವಾದಂಥ ವಿಚಾರನ ಮಾತಾಡ್ತಿರುವಂಥದ್ದು. ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಳ್ಳಿ ಅಂತೇಳಿ ಒಂದು ಟ್ರಸ್ಟ್ನ ಓಪನ್ ಮಾಡಿದ್ದೀವಿ. ಮೊದಲಿಗೆ ನಮ್ಮ ಹೊರಕೋಟೆಯಲ್ಲಿರುವಂಥ ಯಜಮಾನರುಗಳ ವಿವರ ಸರ್. ಈ ಯಜಮಾನರುಗಳಾದ್ಮೇಲೆ ನೆಕ್ಸ್ಟ್ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳ ಪಟ್ಟಿ ಸರ್. ಎಷ್ಟು ಜನ ಇದ್ದಾರೆ ಸರ್? 15 ಜನ ಇದೆ ಸರ್. ಇದರಲ್ಲಿ ಗೌರವ ಅಧ್ಯಕ್ಷರು, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ, ಖಜಾಂಚಿ, ನಿರ್ದೇಶಕರುಗಳು ಎಲ್ಲ ಇದ್ದಾರೆ ಸರ್. ಇದು ಒಂದೇ ಜನಾಂಗಕ್ಕೆ ಸಂಬಂಧಪಟ್ಟಿಲ್ಲ? ಇಲ್ಲ ಸರ್. ನಮ್ಮ ಹೊರಕೋಟೆಯಲ್ಲಿ ಎಷ್ಟು ಜನಾಂಗ ವಾಸ ಮಾಡ್ತಾ ಇದೆಯೋ ಅಷ್ಟು ಜನಾಂಗನ ವಿಶ್ವಾಸಕ್ಕೆ ತಗೊಂಡು ಅಷ್ಟು ಜನಾಂಗನ ಸೇರಿಸ್ಕೊಂಡು ನಾವು ಟ್ರಸ್ಟ್ ಮಾಡಿರುವಂತದ್ದು. ಇಲ್ಲಿ ಒಕ್ಕಲಿಗರಾಗಿರ್ಬೋದು, ಕುಂಬಾರರಾಗಿರ್ಬೋದು, ಮರಾಠಿಗಳಾಗಿರ್ಬೋದು, ವಲ್ರಾಗಿರ್ಬೋದು, ವಿಶ್ವಕರ್ಮದವರಾಗಿರ್ಬೋದು, ಎಲ್ಲಾ ಜನಾಂಗನೂ ಸೇರಿ ಎಲ್ಲಾ ಜನಾಂಗನೂ ಒಗ್ಗೂಡಿ ನಾವು ಟ್ರಸ್ಟ್ ಓಪನ್ ಮಾಡಿರೋದು. ಎಲ್ಲಾ ಜನಾಂಗನೂ, ಉದಾಹರಣೆಗೆ ಇಲ್ಲಿ ನೋಡಿ, ನಮ್ಮ ಹೊರಕೋಟೆಯಲ್ಲಿ 125 ಜನ ಕುಟುಂಬ ವಾಸ ಮಾಡ್ತಾ ಇದೆ. 125 ಜನನು ಸದಸ್ಯರಾಗಿದ್ದಾರೆ ನಮ್ಮ ಟ್ರಸ್ಟ್ಗೆ. ಇಲ್ಲಿ ಎಲ್ಲಾ ಜನಾಂಗದ ಪಟ್ಟಿ ಇದೆ ಸರ್. ಒಕ್ಕಲಿಗರು, ಮರಾಠಿ, ಕುಂಬಾರರು, ವಿಶ್ವಕರ್ಮ, ವಲ್ರು, ಪ್ರತಿಯೊಬ್ಬರು ಇದ್ದಾರೆ ಸರ್. ಸರ್, ಇವಾಗ ಈ ಒಂದು ಜಾಗದಲ್ಲಿ ಯಾರಾದ್ರೂ ಬೇರೆ ಕೋಮಿನವರು ಇದ್ದಾರಾ ಸರ್? ಇಲ್ಲಿ ಇದ್ದಾರೆ ಸರ್. ಇಲ್ಲಿ ಯಜಮಾನ, ನಿಮ್ಮ ಹೆಸರು? ಪುಟ್ಟಸ್ವಾಮಿ. ನಾವು ಕುಂಬಾರ ಜನಾಂಗಕ್ಕೆ ಸೇರಿದವರು ಸರ್. ಎಷ್ಟು ವರ್ಷಗಳಿಂದ ಈ ಒಂದು ಹೊರಕೋಟೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಾವು ಸುಮಾರು ಚಿಕ್ಕಂದ್ರಿಂದಲೂ ನಮ್ಮ ಪೂರ್ವಜರಿಂದಲೂ ಇಲ್ಲೇ ವಾಸ ಮಾಡ್ತಾ ಇರೋದು. ನಾವು ಇಂದಲೂ ಈ ದೇವಸ್ಥಾನಕ್ಕೆ ನಮ್ಮ ಹಿಂದೆ ರಾಮಂದ್ರ, ಆಮೇಲೆ ಕಾಂಪೌಂಡ್ ನಿರ್ಮಾಣ ಮಾಡುವಾಗ ಎಲ್ಲರೂ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಜೀರ್ಣೋದ್ಧಾರ ಮಾಡುವಾಗ ಪ್ರತಿ ಸಾರಿಯೂ ನಾವು ಇಲ್ಲಿ ಅಟೆಂಡ್ ಆಗ್ತಾ ಇದೀವಿ. ಏನಿಲ್ಲಿ ಒಕ್ಕಲಿಗ ಸಮುದಾಯದ ಜೊತೆ ನಿಮ್ಮ ಒಡನಾಟ ಮತ್ತೆ ಭಾತೃತ್ವ ಹೇಗಿದೆ ಸರ್? ಚೆನ್ನಾಗೈತೆ ಸರ್. ನಮಗೂ ಅವ್ರಿಗೆ ಏನು ಇದಿಲ್ಲ ಸರ್. ಸರ್, ನಿಮ್ಮ ಹೆಸರು? ಈಶ್ವರರಾವ್ ಸರ್. ನಾನು ಬುಡ್ಲುಕ್ಕೆ ಮರಾಠಿ ಜನ ಸರ್. ನೀವು ಈ ಒಂದು ದೇವಸ್ಥಾನದ ಇದರಲ್ಲಿ ನೀವು ಒಬ್ರು ಸದಸ್ಯರಾಗಿದ್ದೀರಾ? ಹೌದು ಸರ್. ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರ ಇಲ್ಲಿ? ಇಲ್ಲ ಸರ್, ನಮ್ಮ 2 ಬೀದಿ ಜನನು ನಮ್ಗೆ ಚೆನ್ನಾಗಿ ನೋಡ್ಕೋತಾರೆ ಸರ್. ಸರ್, ನೀವು ಎಷ್ಟು ವರ್ಷಗಳಿಂದ ಈ ಒಂದು ಬೀದಿ ವಾಸ ಒಂದು ಮಾಡ್ತಿದ್ದೀರಾ? 50 ವರ್ಷದಿಂದ ಇಲ್ಲೇನೆ ಇರೋದು ಸರ್. ಇದೇ ಬೀದಿಗಳಲ್ಲಿ ನಾವು ಓಡಾಡ್ಕೊಂಡು ಒಳ್ಳೇದು ಎಲ್ಲಾನು ನಮ್ಗೆ ಇಲ್ಲೇ ನೋಡ್ಕೊಳ್ತಾ ಇದ್ದಾರೆ ಜನ. ನಾವು ಅದೇ ತರ ಚೆನ್ನಾಗಿದ್ದೀವಿ ಸರ್. ಇಲ್ಲಿ ನಿಮ್ಮ ತಂದೆ, ನಿಮ್ಮ ತಾತ ಎಲ್ಲ ಇಲ್ಲೇ ಇದ್ದವ್ರು ಸರ್. ಎಲ್ಲ ಹೊರಟೋದ್ರು ಎಲ್ಲ. ಸರಿ ಸ್ವಾಮಿ. ಸರ್, ನಿಮ್ಮ ಹೆಸರು? ಮಾದೇವಪ್ಪ ಅಂತ ಸರ್. ಯಾವ ಜನಾಂಗದವ್ರು ನೀವು? ನಾವು ಗೊಲ್ಲರು, ಯಾದವ್. ಹೊರಕೋಟೆಯಲ್ಲಿ ನೀವು ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಾ? ನಾವು ನಮ್ಮ ತಾತ ಇದ್ರು. ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಈ ಕೋಟೆಲೇ ಇದ್ದದ್ದು. ಈ ಒಂದು 60-70 ವರ್ಷದಿಂದ ಇಲ್ಲೇ ನಮ್ಮ ಕೋಟೆನೆ. ಹೊರಕೋಟೆಯ ಆಂಜನೇಯ ಸೇವಾ ಸಮಿತಿಯಲ್ಲಿ ನೀವು ಒಬ್ರು ಸದಸ್ಯರಾಗಿದ್ದೀರಾ? ನಮ್ಮನ್ನು ಒಬ್ರು ಸದಸ್ಯರು ಮಾಡ್ಕೊಂಡಿದ್ದಾರೆ. ನೀವು ಆ ದೇವಸ್ಥಾನದ ಎಲ್ಲಾ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ? ಎಲ್ಲಾ ಚಟುವಟಿಕೆಗಳು ಭಾಗವಹಿಸ್ತೀವಿ. ನಿಮಗೆ ಇಲ್ಲಿ ಎಲ್ಲರೂ ಪ್ರಾಮುಖ್ಯತೆ ಕೊಡ್ತಾರೆ? ಎಲ್ಲ ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ವನ್ನರಾಜು ಅಂತ. ನಾವು ವಿಶ್ವಕರ್ಮ ಕಾಮ. ಈ ಹೊರಕೋಟೆ ಒಂದು ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟದಂತಹ ಒಂದು ಸಮಿತಿಯಲ್ಲಿ ನೀವು ಒಬ್ರು ಸದಸ್ಯರಾಗಿದ್ದೀರಾ? ಹೌದು ಸರ್, ಸದಸ್ಯರಾಗಿದ್ದೀವಿ. ಇಲ್ಲಿ ನಿಮ್ಮ ಜನಗಳು ಯಾವ ರೀತಿ ನಡೆಸ್ಕೋತಾರೆ ನಿಮ್ಮನ್ನ ಇಲ್ಲಿರುವಂತ ಜನಗಳು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರ? ಹೌದೌದು. ಎಲ್ಲಾ ಜನಾಂಗಗಳು ಸೇರಿ ಎಲ್ಲ ನಮ್ಮ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ. ನಾವು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವನು ನೋಡ್ಕೊಂತ ಇದ್ದೀವಿ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? ಸರ್, ನಾನು ಹುಟ್ಟುತ್ತಾವಳಿಂದ ಇಲ್ಲೇ ಇದ್ದೀನಿ. ಈ ಬೀದಿನಲ್ಲೇ ಇದ್ದೀನಿ. ನಿಮ್ಮ ತಂದೆ ತಾತನರು ಇಲ್ಲೇ ಇದ್ದಾರೆ? ಇಲ್ಲೇ ಇಲ್ಲೇ ಸ್ವಂತ ಇದೆ. ಎಷ್ಟು ತಲೆಮಾರಿಂದ ಇದ್ದೀರಾ ಸರ್? ಎಷ್ಟು ತಲೆಮಾರಿಂದ? ಸುಮಾರು 3 ತಲೆಮಾರಿಂದ ಇದೆ ಸರ್. ಹೊರಕೋಟೆಯ ಆಂಜನೇಯ ಒಂದು ಸೇವಾ ಸಮಿತಿಗೆ ನಿಮ್ಮ ಸಹಕಾರ, ನಿಮ್ಮ ಒಂದು ಕೊಡುಗೆ ಏನಿದೆ ಸರ್? ನಾವು ಕಾಲದಿಂದ ಇಲ್ಲೇ ಇರೋದ್ರಿಂದ, ಈ ಬೀದಿನಲ್ಲಿ ಒಡನಾಟ ಇರೋದ್ರಿಂದ ನಾವು ಸಂಪೂರ್ಣ ಸಹಕಾರನ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಮುಂದೆನೂ ಕೊಡ್ತೀವಿ. ಸರ್, ನಿಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ವಿಶ್ವಕರ್ಮ. ನಾವು 30 ವರ್ಷದಿಂದ ಇಲ್ಲೇ ಇದೀವಿ. ನಮ್ಮ ತಲಾತರ ಇಲ್ಲಿದ್ದಾರೆ. ಅಂದ್ರೆ ನೀವು ಎಷ್ಟು ತಲೆಮಾರಿ, ನಿಮ್ಮ ತಂದೆ ತಾತ ಎಲ್ಲ ಇಲ್ಲೇ ಹುಟ್ಟಿದ್ರ? 4 ತಲೆಮಾರಿಂದ ಇಲ್ಲೇ ಇದೀವಿ ಸರ್. ನೀವು ಹೊರಕೋಟೆಯ ಆಂಜನೇಯ ಸೇವಾ ಸಮಿತಿಯಲ್ಲಿ ಒಬ್ರು ಸದಸ್ಯರಾಗಿದ್ದೀರಾ?
ಈ ಒಂದು ದೇವಾಲಯಕ್ಕೆ ನಿಮ್ಮ ಒಡನಾಟ ಕೊಡುಗೆ ಏನಾರ ಇದೆಯಾ ಸರ್? ಇಲ್ಲ ಮುಂದಕ್ಕೆ ಏನೇ ಅಭಿವೃದ್ಧಿ ಅವರು ನಾವು ಕೈ ಜೋಡಿಸ್ತೀವಿ. ಅಭಿವೃದ್ಧಿಗೆ ಏನೇ ಇದ್ರು ನಾವು ಕೈ ಜೋಡಿಸ್ಕೊಂಡು ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ. ಈಗ ನೀವೇ ಈಗ ಎಲ್ಲಾರನ್ನೂ ಕೇಳ್ದಂಗೆ ನಮ್ಮ ವರ್ಕೌಟಲ್ಲಿರುವಂಥ ಎಲ್ಲ ಜನಾಂಗನೂ ಸೇರಿಸ್ಕೊಂಡು ನಾವು ಒಂದು ಟ್ರಸ್ಟ್ನ ಸದಸ್ಯತ್ವವನ್ನು ಅವ್ರು ಕೊಟ್ಟು ನಮ್ಮ ಟ್ರಸ್ಟ್ಗೆ ಅವ್ರನ್ನ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ವಿ. ಮುಂದುವರೆದು ಈ ನಮ್ಮ ದೇವಸ್ಥಾನದ ಜಾಗ ಬಂದು ರಾಮನಾಯಕರು ಅನ್ನೋರು ಸರ್, ಅವರ ವಂಶವೃಕ್ಷ ಇದು. ಈ ರಾಮನಾಯಕನವರು ಸರ್ ಎಲ್ಲಿದ್ದಾರೆ ಈಗ? ಅವರು ಎಷ್ಟನೇ ಇಸ್ವಿ ಸರ್ ಕೊಟ್ಟಿದ್ದವರು ಸರ್? ಅವರು ತುಂಬಾ 6 ತಲೆಮಾರು ಹಿಂದೆನೆ ಕೊಟ್ಟಿರುವಂತದ್ದು. ಇದು ಕೊಟ್ಟವ್ರ ಏನಕ್ಕಿಂತ ಹೆಚ್ಚಾಗಿ ಇವರ ಮನೆ ದೇವ್ರು ಬಂದು ಮುತ್ತತ್ತಿ ಹನುಮಂತರಾಯ ಅಂತ ಹೇಳಿ. ಮುತ್ತತ್ತಿ ಹನುಮಂತರಾಯನ್ಗೆ ಹಿಂದೆ ಅವ್ರು ಕಾಲ್ನಡಿಗೆಯಲ್ಲಿ ಹೋಗಿದ್ ಬರುವಾಗ ಅವ್ರ ಫ್ಯಾಮಿಲಿಗೆ ಯಾವ್ದೋ ಕಾಡು ಪ್ರಾಣಿ ಬಂದು ತೊಂದರೆ ಮಾಡ್ತಾವ ಅಂತ ಹೇಳಿ ರಾಮನಾಯಕ ಅನ್ನೋರು ಅವರ ಜಾಗದಲ್ಲಿ ಅವರ ಸ್ವಂತ ಜಾಗದಲ್ಲಿ ಅವರ ಮನೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದಂತದ್ದು ಇಲ್ಲಿ ಸರ್. ಇಲ್ಲಿ ಹನುಮಂತರಾಯನ ಪ್ರತಿಷ್ಠಾಪನೆ ಮಾಡಿದಂತದ್ದು. ರಾಮನ್ ಬಂಟ ಹನುಮಂತ ಆಗಿರೋದ್ರಿಂದ ಪಕ್ಕದಲ್ಲಿ ರಾಮಂದ್ರನು ಕೂಡ ಒಂದು ಚಿಕ್ಕದಾಗಿ ಹಿಂದೆ ಕಟ್ಟಿರುವಂತದ್ದು ಅಲ್ಲಿ. ಅದರಿಂದ ಅದನ್ನ ಮುಂದುವರಿಸ್ಕೊಂಡು ನಾವು ಬರ್ತಾ ಇರೋದು. ಈ ವಂಶಸ್ಥರದ್ದು ಒಂದು ಮಳವಳ್ಳಿಲಿ ವಿಶೇಷ ಒಂದು ಸೇವೆ ಏನು ಅಂತಂದ್ರೆ, ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ, ಮಾರಳ್ಳಿ ಜಾತ್ರೆ ನಡೆಯುವಾಗ ಏನ್ ನಮ್ಮ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ದೇವರು ಹೊರಡ್ತದೋ ತಲತಲಾಂತರದಿಂದ ಇವ್ರ ಜಾಗದಲ್ಲಿ ಅಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಮುಂದುವರಿಯುವಂಥದ್ದು ತಲತಲಾಂತರ ಬಂದಿರುವಂತ ಸಂಪ್ರದಾಯ. ಈ ಸಂಪ್ರದಾಯನ ಇವತ್ತಿಗೂ ಕೂಡ ಅವರು ಚಾಚು ತಪ್ಪದೆ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಅವ್ರನ್ನ ಕೇಳ್ದೋ, ಮಳವಳ್ಳಿಲಿರೋರಿಗೆ ಒಂದೊಂದು ಟೈಮ್ ಜಾತ್ರೆ ಯಾವಾಗ ಅಂತ ಗೊತ್ತಿರಲ್ಲ. ನೀವು ಈ ಮಳವಳ್ಳಿ ಟೌನಲ್ಲಿರೋ ದೇವಸ್ಥಾನದಿಂದ ಮಾರಳ್ಳಿ ದೇವಸ್ಥಾನಕ್ಕೆ ದೇವ್ರು ಹೊರಡುವಾಗ ಆ ದಿನ ಕರೆಕ್ಟಾಗಿ ಗೊತ್ತಿರಲ್ಲ ಹೆಂಗೆ ಅನ್ನೋದಕ್ಕೆ ತಹಸೀಲ್ದಾರ್ ಆಫೀಸಿಂದ ಅವ್ರಿಗೊಂದು ಲೆಟರ್ ಹೋಗುತ್ತಂತೆ ಸರ್, ದೇವರು ಇಂಥ ದಿನನೇ ಹೊರಡುತ್ತೆ ನೀವು ಬನ್ನಿ ಅಂತೇಳಿ. ಇದು ಮುಜರಾ ಇಲಾಖೆಗೆ ಸೇರಿರುವಂತ ಜಾಗ ಆಗಿದ್ರೆ ಆ ಪೂಜೆಗೆ ತಹಸೀಲ್ದಾರ್ ಬರ್ಬೇಕಾಯ್ತು, ತಹಸೀಲ್ದಾರ್ ಪೂಜೆ ಮಾಡ್ಬೇಕಾಯ್ತು. ಇದು ರಾಮನಾಯಕರ ಜಾಗ ಆಗಿರೋದ್ರಿಂದ ತಲತಲಾಂತರದಿಂದ ಸಂಪ್ರದಾಯ ಪ್ರಕಾರ ಅವ್ರ ಮನೆ ತಂದವರೇ ಪೂಜೆ ಮಾಡಿ ಮುಂದುವರೆದು ಕಳಗಿಸ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಅವ್ರ ಮನೆ ತಂದವರು ಆ ದಿನ ಬಂದು ಎಲ್ಲ ಎಂಟೈರ್ ಫ್ಯಾಮಿಲಿನೇ ಬಂದು ಆ ದೇವ್ರಿಗೆ ಪೂಜೆ ಮಾಡಿ ಅಲ್ಲಿ ನೆರೆದಿರುವಂತವ್ರಿಗೆ ಪ್ರಸಾದ ವಿನಿಯೋಗ ಮಾಡಿ ಮುತ್ತೈದರನ್ನ ಕರೆದು 4 ಜನ ಮುತ್ತೈದರನ್ನ ಕರೆದು ಅವ್ರಿಗೆ ಮುತ್ತೈದೆ ಅರ್ಶಿನ ಕುಂಕುಮನ ಕೊಟ್ಟು ಹೊರಡ್ತಾರೆ ಸರ್. ಈ ಮನೆ ತಂದವರು ಸರ್ ಪ್ರಸ್ತುತ ಈಗ ಎಲ್ಲಿದ್ದಾರೆ ಸರ್? ಸರ್ ಇವ್ರೀಗ ಪ್ರಸ್ತುತ ಮೈಸೂರು, ಬೆಂಗಳೂರು, ಕುಶಾಲನಗರ ಈ ಇರೋರಲ್ಲಿ ಬಾಬು ಅನ್ನೋರು ಎಲ್ಲರಿಗಿಂತ ದೊಡ್ಡವರು, ಆರ್ ಬಾಬು ಅಂತ. ಇವರು ಕುಶಾಲನಗರದಲ್ಲಿ ವಾಸ ಇದ್ದಾರೆ. ಆರ್ ಬಾಬು ಮತ್ತೆ ಸೋಮಶೇಖರ್ ಅಂತೇಳಿ ಇವರು ಕುಶಾಲನಗರದಲ್ಲಿ ವಾಸ ಇದ್ದಾರೆ. ಈಗ ಈ ವಿವಾದ ಅದು ಇದು ಅಂತೆಲ್ಲ ಬಂದ್ಮೇಲೆ ಇವರು DC ಸಾಹೇಬ್ರ ಹತ್ರ ಖುದ್ದಾಗ ಅವರೇ ಬಂದು ಅವರ ಸ್ವಂತ ಹೇಳಿಕೆನೂ ಕೂಡ ಕೊಟ್ಟೋಗಿದ್ದಾರೆ. ನೀವೇನು ಅಭಿವೃದ್ಧಿ ಮಾಡ್ತೀರಿ ಮಾಡಿ, ನಾವಿದೀವಿ, ಇದು ನಮ್ಮ ವಂಶಿಕರ ಜಾಗ, ಇದನ್ನ ಒಂದು ಒಳ್ಳೆತನಕ್ಕೆ ಬಳಸ್ಕೊಳ್ಳಿ ಅಂತೇಳಿ ಅವರ ಗೈಡೆನ್ಸು ಅವರ ಸಲಹೆ ಕೊಟ್ಟ ಮೇಲೇನೆ ನಾವು ಮುಂದುವರೆದಿರೋದು. ಇಷ್ಟೆಲ್ಲ ಸದಸ್ಯತ್ವ ಟ್ರಸ್ಟ್ ಮೆಂಬರ್ಗಳು ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀವಿ. ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಏನಾಗ್ತೋ ಅಲ್ಲಿ ಸಬ್ ರಿಜಿಸ್ಟರ್ ನಮಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಡಲ್ಲ. ಅವ್ರು ಏನ್ ಹೇಳ್ತಾರೆ, ನಿಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಮ ಮಂದಿರ ಎರಡೂ ಕೂಡ ಮುಜರಾ ಇಲಾಖೆಗೆ ಸೇರಿದೆಯೋ ಸೇರಿಲ್ವೋ ಅಂತ ತಾಲೂಕು ಆಫೀಸಿಂದ ದೃಢೀಕರಣ ತಂದ್ಕೊಡಿ ಅಂತ ಕೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಹಾಕ್ತೀವಿ. ಹೊರಕೋಟೆಯಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಮ ಮಂದಿರ ಮುಜರಾ ಇಲಾಖೆಗೆ ಸೇರಿದೆಯೋ ಸೇರಿಲ್ವೋ ಅಂತ ದೃಢೀಕರಣ ಕೊಡಿ ಅಂತ ಒಂದು ಅರ್ಜಿ ಕೊಟ್ಟಾಗ ಮಳವಳ್ಳಿ ತಾಲೂಕು ಆಫೀಸಿಂದ ನಮಗೊಂದು ದೃಢೀಕರಣ ಕೊಡ್ತಾರೆ ಸರ್. ಏನಂತ ಕೊಡ್ತಾರೆ, ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಮಳವಳ್ಳಿ ಟೌನ್ ಕೋಟೆ ಬೀದಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ರಾಮ ಮಂದಿರವು ಮುಜರಾ ಇಲಾಖೆ ಅಧಿಸೂಚಿತ ಸಂಸ್ಥೆಗೆ ಸೇರಿರುವುದಿಲ್ಲ ಎಂದು ಈ ದೃಢೀಕರಣ ಪತ್ರ ನೀಡಿದೆ ಅಂದ್ಬಿಟ್ಟು ಒಂದು ದೃಢೀಕರಣ ಕೊಡ್ತಾರೆ. ಇದನ್ನ ತಗೊಂಡೋಗಿ ನಾವು ಸಬ್ ರಿಜಿಸ್ಟರ್ ಆಫೀಸ್ ಕೊಡ್ತೀವಿ. ಸಬ್ ರಿಜಿಸ್ಟರ್ ಆಫೀಸ್ ಕೊಟ್ಟ ಮೇಲೆ ನಮ್ಮ ಸಂಘ, ನಮ್ಮ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ ಸರ್. ಇರ್ಲಿ ಬಿಡಿ, ಮಾತಾಡ್ಬೇಡ್ರಿ. ಓಕೆ, ಮುಂದುವರೆದು ನಮ್ಮ ಟ್ರಸ್ಟ್ ರಿಜಿಸ್ಟ್ರೇಷನ್ ಆದ್ಮೇಲೆ ಆ ರಿಜಿಸ್ಟ್ರೇಷನ್ ಕಾಪಿ ಕೊಟ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ರಿಜಿಸ್ಟ್ರೇಷನ್ ಅಂತ ಹೇಳಿ ಈ ನಮ್ಮ ಟ್ರಸ್ಟ್ ಹೆಸರಲ್ಲಿ ಬ್ಯಾಂಕ್ ಖಾತೆನ ಕೂಡ ಓಪನ್ ಮಾಡ್ತೀವಿ. ಬ್ಯಾಂಕ್ ಖಾತೆ ಓಪನ್ ಮಾಡಾದ್ಮೇಲೆ ಪಾನ್ ಕಾರ್ಡ್ ಮಾಡಿಸ್ತೀವಿ ಸರ್.
ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ರಿಜಿಸ್ಟ್ರೇಷನ್. ನಮ್ಮಲ್ಲಿ ಯಾವುದೇ ತರದಂತ ಹಣಕಾಸು ಆಗಲಿ ಪ್ರತಿಯೊಂದು ಮಿಸ್ಗೈಡ್ ಆಗಬಾರ್ದು ಅಂತೇಳಿ ಮಾಡ್ತೀವಿ. ಇದನ್ನೆಲ್ಲ ಮಾಡಾದ್ಮೇಲೆ ನಮ್ಮ ಈ ಜಾಗನ ರಾಮಂದ್ರ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡನ್ನು ಮರ್ಜ್ ಮಾಡಿ ಈ ಸೊತ್ತು ಮಾಡಿಸ್ತೀವಿ ಸರ್. ಪುರ್ಸದಲ್ಲಿ ಈ ಸೊತ್ತಲ್ಲಿ ಏನ್ ಮಾಡಿಸ್ತೀವಿ, ಅಧ್ಯಕ್ಷರು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ರಿಜಿಸ್ಟ್ರೇಷನ್ ಹೊರಕೋಟೆ ಮಳವಳ್ಳಿ. ಕೆಲವರು ವಿಚಾರ ತಿಳಿದೇನೆ ಕೆಲವು ಇದ್ರ ಬಗ್ಗೆ ಕೆಟ್ಟ ತಪ್ಪು ಮಾಹಿತಿನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸತೀಶ್ ಅನ್ನೋರ್ ಹೆಸರಿಗೆ ಈ ಸೊತ್ತು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಯಾವ್ದೋ ಎಲ್ಲ ಕೇಳ್ಪಟ್ಟೆ. ಸತೀಶ್ ಅಂತ ಇಲ್ಲಿ ಎಲ್ಲೂ ಹೆಸರಿಲ್ಲ ನೋಡಿ ಸರ್. ಅಧ್ಯಕ್ಷರು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಳ್ಳಿ ಅಂತ ಇರೋದು. ಸತೀಶ್ ಅಂತ ಯಾರ ಹೆಸರಿಗೂ ಮಾಡಿಸಿಲ್ಲ. ಇದು ಅಧ್ಯಕ್ಷರು. ಈ ಸಂಘದಲ್ಲಿ ಇವತ್ತಿಲ್ಲ, ಇನ್ನು ಮುಂದಕ್ಕೆ 10 ವರ್ಷ ಆಗಲಿ 50 ವರ್ಷ ಆಗಲಿ ಯಾರು ಅಧ್ಯಕ್ಷರಾಗಿರ್ತಾರೋ ಅವ್ರಿಗೆ ಈ ಜವಾಬ್ದಾರಿ ಇರುತ್ತೆ. ಈ ಸಂಘ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳ ಜವಾಬ್ದಾರಿ ಅಧ್ಯಕ್ಷರಿಗಿರುತ್ತೆ. ಮಾಲೀಕರ ಭಾವಚಿತ್ರ ಇದಕ್ಕೇನ್ ಮಾಡ್ತೀವಿ, ಆಂಜನೇಯ ಸ್ವಾಮಿ ಮತ್ತು ರಾಮ ಮಂದಿರದ ಫೋಟೋನ ಹಾಕ್ತಿವಿ ಸರ್. ಮಾಲೀಕರು ನಾವಲ್ಲ. ಈ ದಾಖಲಾತಿಗೆ ಹುಷಾರ ಕಾಪಾಡ್ಕೊಂಡು ಹೋಗಕ್ಕೆ ಅಧ್ಯಕ್ಷರ ಜವಾಬ್ದಾರಿ. ಮಾಲೀಕರು ಬಂದು ದೇವ್ರನ್ನ ಮಾಲೀಕರು ಮಾಡಿರೋದು ಸರ್. ಇಲ್ಲಿ ಯಾವ್ದೋ ಒಬ್ಬ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿ ಹೆಸರಿಗೆ ನಾವು ಈ ಸೊತ್ತನ್ನ ಮಾಡಿಸಿಲ್ಲ. ಈ ಸೊತ್ತು ಮಾಡಿಸಿದ್ಮೇಲೆ ಏನ್ ಮಾಡ್ತೀವಿ, ಕಟ್ಟಡ ಕಾಮಗಾರಿ ಶುರು ಮಾಡಕ್ಕೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಎಲ್ಲ ಮಾಡೋದು ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ರಾಮಂದ್ರ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಇದಕ್ಕೆಲ್ಲ ಚುರ್ಕಿ ಎಲ್ಲ ಬಿದ್ದೋಗಿತ್ತು, ಕೆಳಗಡೆ ಗಾರೆ ಎಲ್ಲ ಕಿತ್ತೋಗಿತ್ತು, ಕಿಟಕಿ ಎಲ್ಲ ಹೋಗಿತ್ತು. ಆಮೇಲೆ ರಾಮಂದ್ರಕ್ಕೆ ಗರ್ಭಗುಡಿ ಇರಲಿಲ್ಲ ಸರ್. ಇದನ್ನೆಲ್ಲ ಮಾಡಿ ಗರ್ಭಗುಡಿ ಮಾಡಿಸ್ತೋ, ಗ್ರಾನೈಟ್ ಹಾಕಿಸ್ತೋ, ಕಿಟಕಿಗಳೆಲ್ಲ ರೆಡಿ ಮಾಡಿಸ್ತೋ, ಡೋರ್ ಮಾಡಿಸ್ತೋ. ಆಂಜನೇಯ ಸ್ವಾಮಿ ಭಕ್ತಾದಿಗಳು ಒಳಗಡೆ ಹೋದ್ರೆ ಒಂದೇ ಬಾಗ್ಲಲ್ಲಿ ಈಚೆ ಬರ್ಬೇಕಾಯ್ತು. ಅಲ್ಲಿಗೆ ಹೊಸದಾಗಿ ಒಂದು ಬಾಗ್ಲಾಗಿಸಿ ಭಕ್ತಾದಿಗಳು ಒಳಗಡೆ ಪೂಜೆ ಮಾಡ್ಕೊಂಡು ಅಲ್ಲೇ ಹೊರಗಡೆ ಪ್ರದರ್ಶನೆ ಬರೋ ತರ ಮಾಡಿಸ್ತೋ. ಹೊರಗಡೆ ಎಲ್ಲ ಗ್ರಾನೈಟ್ ಹಾಕಿಸ್ತೋ, ನಾಗರಕಲ್ಲು ಹೊಸದಾಗಿ ನಾಗರಕಲ್ಲು ಮಾಡಿಸ್ತೋ. ಮತ್ತೆ ರೋಡ್ ಅಗಲೀಕರಣ ಆದಾಗ ನವಾಗೃಹ ದೇವಸ್ಥಾನನ ಹೊಡೆದಾಕ್ಬಿಟ್ಟು ರೋಡಲ್ಲೆಲ್ಲ ವಿಗ್ರಹಗಳು ಬಿದ್ದಿದೆ ಸರ್. ಅದನ್ನ ತಗೊಬಂದು ಶೇಖರಣೆ ಮಾಡಿ ಮಡಗಿದ್ದು ಈಗ ಹೊಸದಾಗಿ ನವಾಗೃಹ ದೇವಸ್ಥಾನ ಮಾಡಿದೀವಿ. ಮತ್ತು ನಮ್ಮ ಇಲ್ಲಿ ಯಾರ ತೀರೋದ್ರೆ ತಗೋಗುವಂತ ಒಂದು ಕುರ್ಜ್ ಅಂತ ಏನ್ ಕರಿತೀವಿ, ಅದು ಕೂಡ ಹಾಳಾಗಿತ್ತು. ಹೊಸದಾಗಿ ಇಲ್ಲಿ ಏನ್ ನಾವು 125 ಜನ ಸದಸ್ಯರುಗಳಿದೀವಿ. ಒಂದೊಂದು ಮನೆಯಿಂದ 500 ರೂಪಾಯಿ ಅಂತ ಹೇಳಿ ವಾಲಂಟಿಯರ್ಗೆ ಅವರೇ ಕೊಟ್ಟು ಆ 500 ರೂಪಾಯಿ ದುಡ್ಡಲ್ಲಿ ಕುರ್ಜುನು ಮಾಡಿಸಿದೀವಿ ಹೊಸದಾಗಿ. ಮತ್ತು ಏನಾರ ಒಂದು ಸಣ್ಣ ಪುಟ್ಟ ಕಾರ್ಯಕಟ್ ಮಾಡಿದ್ರೆ ಪಾತ್ರೆಗಳು ಇರಲಿಲ್ಲ ಸರ್. ಇವತ್ತು 2,500 ಇಂದ 3,000 ಜನಕ್ಕೆ ಅಡಿಗೆ ಮಾಡುವಷ್ಟು ಪಾತ್ರೆ ಸಾಮಗ್ರಿಗಳನ್ನ ನಮ್ಮ ಎಲ್ಲಾ ಸದಸ್ಯರುಗಳು ಸೇರಿ ದಾನಿಗಳನ್ನ ಹಿಡಿದು ಒಂದಷ್ಟು ಪಾತ್ರೆ ಸಾಮಗ್ರಿಗಳನ್ನು ಶೇಖರಣೆ ಮಾಡಿದೀವಿ. ಇದನ್ನೆಲ್ಲ ಮಾಡಿದಾಗ ಯಾರೋ ಒಬ್ರು ದೊಡ್ಡ ವ್ಯಕ್ತಿ DC ಆಗಿದ್ರು, ಅವ್ರ ಹತ್ರ ಹೋಗ್ತೀವಿ ಸರ್. ಏನಂತ ಹೋಗ್ತೀವಿ, ನಿಮ್ ಕೈಲಾದಂತ ಸಹಾಯ ಮಾಡಿ ಅಂತ ಕೇಳಕ್ ಹೋಗ್ತೀವಿ. ಆಗ ಅವ್ರಂತಾರೆ, ಇವತ್ತೇನೋ ನನ್ನ ಹತ್ರ ಇದೆ, ನಾ ಕೊಡ್ತೀನಿ ಕಣಪ್ಪ, ನಾಳೆ ಜನ ಇನ್ನೇನೋ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಬ್ರ ಹತ್ರ ಹೋಗಿ ನೀವು ಬೇಡಬೇಕು. ನಿಮ್ಮಲ್ಲೇ ಜಾಗ ಇದೆ, ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಂಡು ಆ ಜಾಗನ ನೀವು ಬಳಸ್ಕೊಂಡದ್ದೇ ಆದ್ರೆ ಮುಂದೆ ಅಲ್ಲಿ ಬರುವಂತ ವರಮಾನದಲ್ಲೇ ನೀವು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಜೀರ್ಣೋದ್ಧಾರ ಮಾಡ್ಕೋಬಹುದು. ಈಗ ಆಂಜನೇಯಂದು ಹುಟ್ಟಹಬ್ಬ ಅಂತೇಳಿ ಆಂಜನೇಯ ಜಯಂತಿ ಅಂತೇಳಿ ಮಾಡ್ದೋ, ರಾಮನವಮಿ ಪರ ಮಾಡ್ತೀವಿ. ರಾಮನವಮಿ ಪರಿನಲ್ಲಿ ವಿಶೇಷವಾಗಿ ಏನು ಅಂದ್ರೆ ಇಡೀ ಮಳವಳ್ಳಿ ತಾಲೂಕಲ್ಲೇ ಅತಿ ಹೆಚ್ಚಿನ ಜನ ಬಂದು ರಾಮನವಮಿ ಪರಿಗೆ ಭಾಗವಹಿಸುವಂತದ್ದು ನಮ್ಮ ಹೊರಕೋಟೆಯಲ್ಲಿರುವಂತ ಶ್ರೀ ರಾಮನವಮಿ ಪರಿನಲ್ಲಿ. ಕಮ್ಮಿ ಅಂದ್ರೂ 3,000 ಇಂದ 5,000 ಜನಕ್ಕೆ ನಾವು ಅವತ್ತು ಅನ್ನ ಸಂತರ್ಪಣೆ ಮಾಡಿ ಆ ದಿನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ. ಇದನ್ನೆಲ್ಲ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ನಾವೇನಲ್ಲಿ ಇದಿಲ್ಲ, ಫಂಡ್ ಇಲ್ಲ, ಜನಗಳ ಹತ್ರ ವಾಲಂಟಿಯರ್ಗೆ ಆ ದಿನಕ್ಕೆ ರಾಮನವಮಿ ಪರ ಬತ್ತು ಅಂದ್ರೆ ಮನ್ಮನೆಯಿಂದ ಅವರೇ ಅವ್ರ ಕೈಲಾದಂತ ಬೇಳೆ, ಅಕ್ಕಿ, ಬೆಲ್ಲ ಎಲ್ಲಾನು ಅವರೇ ತಂದು ಕೊಡ್ತಾರೆ ಎಲ್ಲ. ಆಮೇಲೆ ಬರುವಂತ ಭಕ್ತಾದಿಗಳು ಅವರೇ ಕೈಯಿಂದ ಕೊಟ್ಟು ಮಾಡುವಂತದ್ದು. ಎಷ್ಟು ದಿನ ಇಲ್ಲಿ ಹಿಂಗ್ ಕೇಳ್ಕೊಂಡು ಹೋಗ್ತೀರಿ, ನೀವೇನಾದ್ರು ಒಂದು ಮಾಡಿ ಅಂತಂದಾಗ ಆಯ್ತು ಅಂತೇಳಿ ಅವ್ರು ಹೇಳ್ದಂಗೆ ಅಲ್ಲೊಂದ್ 4 ಅಂಗಡಿ ಮನೆ ಕಟ್ಟಿ ಅದು ಬರುವಂತ ದುಡ್ಡಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬಹುದು ಅಂತ ಹೊರಟಾಗ ಅಲ್ಲಿಗೆ ಲೈಸೆನ್ಸ್ ತಗೋಬೇಕು ಅನ್ನೋ ವಿಚಾರ ಬಂತು. ಆ ಟೈಮಲ್ಲಿ ಏನ್ ಮಾಡ್ದೋ, ಅಲ್ಲಿ ಒಂದು ಗಂಧಕಡ್ಡಿ ಕರ್ಪೂರ ಮಾಡೋಕ್ಕಾಗಿರ್ಬೋದು, ಒಂದು ಮತ್ತೊಂದು ಇನ್ನೊಂದು ಏನಾರ ಒಂದು ಮಾಡ್ಬೋದು, ಅಲ್ಲಿ ಬರುವಂತ ದುಡ್ಡಲ್ಲಿ ಮಾಡ್ಬೋದು ಅಂತಂದಾಗ ಪುರಸಭೆಗೆ ಲೈಸೆನ್ಸ್ ಅಪ್ಲೈ ಮಾಡಿದಾಗ ಪುರಸಭೆಯವರು ನಮ್ಗೆ ಲೈಸೆನ್ಸ್ ಕೂಡ ಕೊಡ್ತಾರೆ. ಅಂಗಡಿ ಕಟ್ಟಡ ಕಟ್ಟಲು ಪುರಸಭೆಯವರು ಲೈಸೆನ್ಸ್ ಕೂಡ ಕೊಡ್ತಾರೆ. ಮತ್ತೆ ಅಲ್ಲಿ 6 ಅಂಗಡಿ ಮನೆ ಕಟ್ಟಕ್ಕೆ ಇಂಜಿನಿಯರ್ ಪ್ಲಾನ್ ಕೂಡ ಆಗಿದೆ, ಎಲ್ಲ ಆಗಿದೆ. ಇದನ್ನೆಲ್ಲ ಮಾಡಿದಾಗ ನಮ್ಗೆ ಎದುರಾದದ್ದು ಹಣದ ಸಮಸ್ಯೆ. ಈಗಾಗಲೇ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಗ್ರಾನೈಟ್ಗೆ, ಟೈಲ್ಸ್ಗೆ, ಅಕ್ಕಿಕ್ಕೆ ಅಂತ ಎಲ್ಲಾರನ್ನೂ ಕೇಳಿ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡ್ಕೊಂಡಿದ್ದ. ಎಲ್ಲಾರು ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ ಎಲ್ಲ ಇದಾಗಿತ್ತು. ಆ ಟೈಮಲ್ಲಿ ಸರ್ಕಾರದಿಂದ ನೀವು ಏನಾದ್ರು ಹಣ ಬಂದಿದೆ ನಿಮಗೆ? ಅದನ್ನ ಹೇಳಕ್ ಬಂದೆ ಸರ್. ಆ ಟೈಮಲ್ಲಿ ನಮ್ಗೆ ಕಂಡಂತದ್ದು
ಆಗ ನಮ್ಮಲ್ಲಿ ಯಾರು MLA ಇದ್ರು ಅವ್ರನ್ನ ನಾವು ಹೋಗಿ ಭೇಟಿ ಮಾಡಿದಾಗ ಆಗ ಡಾಕ್ಟರ್ ಅಂದಾನಿ ಸಾಹೇಬ್ರು MLA ಅವರಾಗಿದ್ರು. ಸರ್ ಹಿಂಗೆಲ್ಲ ಆಗಿದೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದೀವಿ, ಈ ರೀತಿ ಏನೋ ಒಂದಷ್ಟು ಮೂಲ ವರಮಾನ ಬರೋ ತರ ಏನಾದ್ರು ಒಂದು ಮಾಡ್ಕೊಳ್ಳೋಣ, ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ಒಂದು ಗೋಪುರ ಕಟ್ಟಿಸ್ಬೇಕು, ಯಾರ ಬಡವ್ರ ಬಗ್ರಿಗೆ ಒಂದು ಸಹಾಯ ಮಾಡಬೇಕು, ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು, ಯಾರ ಸತ್ತೋದಾಗ ನಮ್ ಕೈಲಾದಂತ ನಮ್ ಟ್ರಸ್ಟ್ ಕಡೆಯಿಂದ ಏನಾದ್ರು ಒಂದು ಅನುಕೂಲ ಮಾಡಬೇಕು, ಆ ದಿನದ ಖರ್ಚು ವಹಿಸ್ಕೊಳ್ಳೋದಾಗಿರ್ಬೋದು. ಒಂದು ಬಡವರು ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಅಪ್ಪ ತಿರೋಗವ್ರೆ, ಹೆಂಡತಿ ಒಬ್ರವ್ರೆ, ನೋಡ್ಕೋ ಕಷ್ಟ ಆಯ್ತದೆ, ಓದಿಸು ಕಷ್ಟ ಆಯ್ತದೆ ಅಂದಾಗ ಆ ಬಡವ್ರ ಮಕ್ಕಳು ವಿದ್ಯಾಭ್ಯಾಸನ ನಾವು ಟ್ರಸ್ಟ್ ಕಡೆಯಿಂದ ನೋಡ್ಕೋಬೇಕು. ಈ ತರ ಎಲ್ಲ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ನಾವು ಇಲ್ಲಿ ಏನಾದ್ರು ಒಂದಷ್ಟು ಅಂಗಡಿ ಮಳಿಗೆ ಅವು ಮಾಡಿ ನಾವು ವರಮಾನ ಬರೋ ತರ ಮಾಡ್ಕೋಬೇಕು ಅಂತ ಹೋಗಿ ನಾವು MLA ಸಾಹೇಬ್ನ ಕೇಳಿದಾಗ ಅವ್ರು ನಮ್ಗೆ 7.5 ಲಕ್ಷ ಅನುದಾನ ಕೊಡ್ತಾರೆ ಸರ್. ಯಾರು ಕೊಡ್ತಾರೆ? ಮಳವಳ್ಳಿ ತಾಲೂಕು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಳ್ಳಿ ಪಟ್ಟಣ ಈ ಹೆಸರಿಗೆ 2,49,910 ರೂಪಾಯಿ ಅನುದಾನ ಕೊಡ್ತಾರೆ ಸರ್. ಈ ಅನುದಾನದಲ್ಲಿ ನಾವು ದೇಶಮಠ ಹಾಕ್ತೀವಿ ಸರ್. ಈ ದೇಶಮಠ ಕಾಮಗಾರಿ ಮಾಡಿದಾಗ ನಮ್ಗೊಂದು ಅಡ್ಡಿ ಆಗುತ್ತೆ. ಇಲ್ಲಿ ನೋಡಿ ಸರ್, 6 ಅಂಗಡಿ ಮನೆ ಎಲ್ಲ ಗ್ರೌಂಡ್ ಫ್ಲೋರ್ ಏನಾ? ಹೌದು ಸರ್. ಲೆಟರ್ ಕೊಡ್ತೀವಿ ಸರ್ ನಮ್ಮ ಟ್ರಸ್ಟ್ ಕಡೆಯಿಂದ. ಯಾವ ಅಧಿಕಾರಿಯ ಆದೇಶದ ಮೇರೆಗೆ, ಯಾರ ಪಬ್ಲಿಕ್ ಅರ್ಜಿ ಆದೇಶದ ಮೇರೆಗೆ ನೀವು ತಿದ್ದುಪಡಿ ಮಾಡಿದಿರಿ ಅಂತ ನಮ್ಗೆ ಕೊಡಿ ಅಂತಂದಾಗ ಅವ್ರು ನಮ್ಗೊಂದು ತುಂಬಾ ಚೆನ್ನಾಗಿ ಒಂದು ಇನ್ಬರ ಕೊಡ್ತಾರೆ ಸರ್. ಇಲ್ಲಿ ನೋಡಿ ಸರ್, ಅವ್ರು ಆಕ್ಚುಲಿ ನಮ್ಗೆ ಹೇಳಿದ್ದೇನು ಅಂದ್ರೆ DC AC ಮೌಖಿಕವಾಗಿ ಆದೇಶ ನೀಡಿದ್ದಾರೆ ಅಂತಲೇ ಇನ್ಬರ ಕೊಡ್ತೀನಿ ಅಂತ ಹೇಳಿದ್ರು. ತದನಂತರ ಈ ರೀತಿ ಇನ್ಬರ ಕೊಟ್ರು. ಇದ್ರಲ್ಲಿ ಏನಿದೆ ಅಂದ್ರೆ ಯಾವ ವ್ಯಕ್ತಿನೂ ಕೂಡ ನಮ್ಗೆ ಆದೇಶ ನೀಡಿಲ್ಲ, ಯಾರು ಕೂಡ ನಮ್ಗೆ ಅರ್ಜಿ ಕೊಟ್ಟಿಲ್ಲ. 1948-49ನೇ ಸಾಲಿನಲ್ಲಿ ಅಸೆಸ್ಮೆಂಟ್ ಅಲ್ಲಿ ಕಾಪಿಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ, ಹಾಗಾಗಿ ಅದರಂತೆ ಮಾಡಿದೀನಿ ಅಂತ ಹೇಳ್ತಾರೆ. ಏನ್ ಸರ್? ಅಸೆಸ್ಮೆಂಟ್ ಅಲ್ಲಿ ಏನಿತ್ತು ಅದರಂತೆ ಮಾಡಿದೀನಿ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇರೋದು ಸತ್ಯ ಸರ್, ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಅವಾಗ ಟ್ರಸ್ಟ್ ಇರಲಿಲ್ಲ, ಇವಾಗ ನಮ್ದು ಟ್ರಸ್ಟ್ ಐತೆ. ಟ್ರಸ್ಟ್ ಆದ್ಮೇಲೆ ನಾವು ಅದನ್ನ ನಮ್ಮ ಇದಕ್ಕೆ ತಗೊಂಡಿದ್ದು. ಒಂದು ಪಾಯಿಂಟ್ ನಂಬರ್ 2, ಇಲ್ಲಿರೋ ಅಸೆಸ್ಮೆಂಟ್ ನಂಬರ್ 461/395 ಸರ್. ಅಲ್ವಾ ಸರ್? ಇವರು ಪುರಸಭೆ ಚೀಫ್ ಆಫೀಸರ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮಾಡಿದ್ಮೇಲೆ ಅಸೆಸ್ಮೆಂಟ್ ನಂಬರ್ 461/395 ಒಂದು ಮಾಡ್ಬೇಕಾಯ್ತು. 461/395/462/396 ಒಂದು ಕೊಡ್ತಾರೆ. ಇದು ಇತಿಹಾಸದಲ್ಲಿ ಇದೇ ಫಸ್ಟ್ ಅನ್ಸುತ್ತೆ ಸರ್. ಇಷ್ಟು ನಂಬರ್ ಇರುವಂತ ಅಸೆಸ್ಮೆಂಟ್ ನಂಬರ್ ನಾವೆಲ್ಲೂ ನೋಡಿರಲಿಲ್ಲ. ಒಂದು ನಂಬರ್ನ ನಾವು ತಪ್ಪಾಗಿ ಒಂದು ಫೋನ್ ಕಾಲ್ ಮಾಡಿದ್ರೆ ತಮಿಳ್ನಾಡಿಗೂ ಆಂಧ್ರಕ್ಕೂ ಹೋಗುತ್ತೆ. ಈ 6 ನಂಬರ್ ಎಕ್ಸ್ಟ್ರಾ ನಂಬರ್ ಸೇರಿಸೋರ್ಲ ಇದೇನು ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ಅಸೆಸ್ಮೆಂಟ್ ನಂಬರ್ ಅಂತೆ ಮಾಡಿದೀನಿ ಅಂತ ಅವರು ಇನ್ಬರ ಕೊಟ್ಮೇಲೆ ಅಸೆಸ್ಮೆಂಟ್ ನಂಬರ್ ಇರೋದೇನು ಸರ್? 461/395 ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನ ತಾನೇ ಸರ್ ಅವ್ರು ತಿದ್ದುಪಡಿ ಮಾಡ್ಬೇಕು. ಇಲ್ಲಿ ಹೆಂಗ್ ಸರ್ ಗೊತ್ತಿದ್ದು? ಎಷ್ಟು ಸಂಖ್ಯೆ ಇದೆ ಸರ್ ಅಲ್ಲಿ? ಒಟ್ಟು 12 ಸಂಖ್ಯೆ ಇದೆ ಸರ್. ಇರ್ಬೇಕಾದ 6 ಸಂಖ್ಯೆ. ಮಳವಳ್ಳಿ ಪಟ್ಟಣದಲ್ಲಿ ಯಾರಿಗೂ 12 ಸಂಖ್ಯೆ ಇಲ್ವಾ ಸರ್? ನನ್ಗನ್ಸುತ್ತೆ ಮೋಸ್ಟ್ಲಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಸರ್. ಯಾವ್ದೋ ಬೇರೆ ದೇಶದ ನೀವ್ ಹೇಳ್ಬೇಕು ಸರ್, ನಮ್ಗಂತೂ ಗೊತ್ತಾಗಲಿಲ್ಲ, ಹುಡುಕ್ಸಾಕಾಯ್ತು. ಇದನ್ನೆಲ್ಲ ಪ್ರಶ್ನೆ ಮಾಡಿ ನಮ್ಮ ಯಜಮಾನರುಗಳು ಕೇಳಕ್ ಹೋಗ್ತಾರೆ ಸರ್. ಈ ರೀತಿ ಎಲ್ಲ ಮಾಡಿದಿರಲ್ಲ ಸರಿಯಾ ಅಂತ ಕೇಳಕ್ ಹೋದಾಗ ಚೀಫ್ ಆಫೀಸರ್ ಅವರು ಸಾರ್ವಜನಿಕರನ್ನ ಹಿತದೃಷ್ಟಿಗೋಸ್ಕರ ಅವ್ರು ಇರೋದು. ಅವ್ರಂತಾರೆ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ನಮ್ಮ ಯಜಮಾನರುಗಳು ಮಾತಾಡ್ತಾರೆ ಸರ್. ಸರ್ ಅವ್ರು ಪೊಲೀಸ್ ಹಂಗಾರೆ ಚೀಫ್ ಆಫೀಸರ್ ಸರ್ ಅವರು? ಅದನ್ನ ಅಲ್ಲಿ ಏನ್ ನಡೀತು ಅಂತ ಆ ಘಟನೆ ನಮ್ಮ ಯಜಮಾನರು ಹೇಳ್ತಾರೆ, ಅವ್ರ ಬಾಯಲ್ಲೇ ಕೇಳಿ ಸರ್. ಸರ್, ನನ್ನ ಹೆಸರು ಚಿಕ್ಕಮಂಗಣ್ಣ ಅಂತ, ಹೊರಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿ ಮುಖ್ಯಸ್ಥರು, ಯಜಮಾನರು. ನಾವು ಈ ಖಾತೆ ಬದಲಾವಣೆ ಬಗ್ಗೆ ಪುರಸಭೆಗೆ ಹೋಗಿ ವಿಚಾರ ಮಾಡಕ್ ಹೋದ. ಪುರಸಭೆ ಚೀಫ್ ಆಫೀಸರ್ ಏಕಾಏಕಿ ನಮ್ಮನ್ನ, ಮೇಡಮ್ ಅವರೇ ಈ ಖಾತೆ ಯಾಕೆ ಬದಲಾವಣೆ ಮಾಡಿದ್ರಿ, ನಿಮ್ಗೆ ಯಾರು ಅರ್ಜಿ ಕೊಟ್ಟವ್ರು, ನೀವು ಮಾಡಕ್ಕೆ ಕೇಳಿದವ್ರು ಯಾರು ಅಂತ ಕೇಳಿದಾಗ ನಮಗೆ ಹಿರಿಯರನ್ನು ಕಾಣದೇನೆ ಒಬ್ಬ ಹಿರಿಯರು ನಾವು ಸಾಕಷ್ಟು ಜನ ಇದ್ದು, ಅದ್ರ ಜೊತೆಗೆ ಒಬ್ಬ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಟೈರ್ಡ್ VA ಇದ್ರು ನಮ್ಮ ಜೊತೆಲಿ, ಗ್ರಾಮದ ಯಜಮಾನರು. ಅವರು ಇರೋದು ಕೂಡ ಅಂತ ಅವ್ರ ಸಮ್ಮುಖದಲ್ಲಿ ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಿ, ಹಾಗೆ ಹೀಗೆ ನಿಮ್ಮನ್ನ ನಾನು ಜೈಲು ಕಳಿಸ್ಬೇಕಾಗ್ತದೆ, FIR ಹಾಕ್ಬೇಕಾಗ್ತದೆ ಅಂತ ಹೇಳಿದ್ರು. ಇವ್ರು FIR ಹಾಕೋಕೆ ಇವ್ರು ಪೊಲೀಸ್ ಅಧಿಕಾರಿನೋ ಅಥವಾ ಪುರಸಭೆ ಚೀಫ್ ಆಫೀಸರ, ಪುರಸಭೆ ಹಿತಕಾಯಿಗೆ ಬಂದಿದಾರ, ಸಾರ್ವಜನಿಕರು ಕೆಲಸ ಮಾಡಕ್ ಬಂದಿದ್ರು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಏಕಾಏಕಿ ಜೈಲು ಕಳಿಸ್ತೀನಿ ಅಂತ ಹೇಳಿದ್ರು. ಏನ್ ಮೇಡಮ್ ಅವರೇ ಈಗೆಲ್ಲ ಮಾತಾಡ್ತೀರಿ, ದೊಡ್ಡವರು ಚಿಕ್ಕವರು ಅಂತ ಪರಿಜ್ಞಾನ ಇಲ್ಲದೆ ಇದು ಸರಿ, ನಿಮ್ಗೆ ಒಪ್ಪುತ್ತೆ ಈ ಮಾತು ಅಂತ ಹೇಳಿದಾಗ ನಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟವ್ರೆ ಸರ್, ನಮ್ಗೆ ಕೆಟ್ಟದಾಗ ಮಾತಾಡೋರು.
ನಿಮ್ಮ ಅಕ್ರಮ ಸ್ಥಾಪನೆಗೆ ಸ್ಟೇ ಕೊಟ್ಟವ್ರೆ. ಅದರಿಂದ ನಾವು ಕೊಡಿ ಅಂತ ಹೇಳ್ತೀವಿ. ಹಿಂದೆ ಕೆಲಸ ಮಾಡ್ತಾ ಇದ್ದೀವಿ. ಸೇರೋದ ಬನ್ನಿ ಕೂತ್ಕೊ ಮಾತಾಡಿ. ಯಥಾಸ್ಥಿತಿ ಕಾಪಾಡಬೇಕು. ಫೋಟೋ ಹೊಡ್ಕೊಂಡಿದ್ದೀನಿ. ಅವತ್ತಿಂದೆಲ್ಲ ವಿಡಿಯೋ ರೆಕಾರ್ಡ್ ಆಯ್ತಲ್ಲ, ಅದನ್ನು ಸೇರಿಸಿ ಫೋಟೋ ತೆಗೆದುಕೊಂಡು FIR ಮಾಡಕ್ಕೆ ವಿಡಿಯೋ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಂಡು ಕಂಪ್ಲೇಂಟ್ ಕೊಡ್ತೀನಿ. ಕ್ಯಾಮ್ರಾ ವಿಡಿಯೋ ಮಾಡಕ್ಕೆ ಅಧಿಕಾರ ಇಲ್ಲ. ಎಲ್ಲಿರೋದು ಸರ್, ಮೀಡಿಯಾದವರು ನೀವು ಆಕ್ಷೇಪಣೆ ಮಾಡಕ್ ಅಧಿಕಾರ ಇಲ್ಲ ಸರ್ ನಿಮ್ಗೆ. ಮಾತಾಡೋಂಗಿಲ್ಲ ಸರ್. ನಾನು ಮೀಡಿಯಾದವರು ನೀವು ಆಕ್ಷೇಪಣೆ ಮಾಡಕ್ ಅಧಿಕಾರ ಇಲ್ಲ. ರೈಟಿಂಗ್ಸ್ ಎಲ್ಲ ಕೊಡಿ, ಬೇಕಾದ್ರೆ ಹೋಗ್ತೀನಿ ನಾನು. ರೈಟಿಂಗ್ಸ್ ಎಲ್ಲ ಕೊಡಿ, ರೈಟಿಂಗ್ಸ್ ಎಲ್ಲ ಕೊಡಿ ಸರ್. ಮೀಡಿಯಾದವ್ರನ್ನ ಆಕ್ಷೇಪಣೆ ಮಾಡಕ್ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ಸರ್. ನಾವು ಅವ್ರ ಮನೆಗೆ ಹೋಗಿಲ್ಲ ಸರ್. ಇದು ಸಾರ್ವಜನಿಕ ಸ್ಥಳ. ಅವ್ರ ಮನೆಗೆ ಹೋದ್ರೆ ಕೇಳಬೇಕು. ಇದು ಸಾರ್ವಜನಿಕ ಸ್ಥಳ. ಇದು ಇಟ್ ಇಸ್ ಎ ಪಬ್ಲಿಕ್. ಅನಾವಶ್ಯಕತೆ ಆಯ್ತು ಮಾತಾಡೋ ದಾಖಲಾತಿ, ಸಾಕ್ಷಿ, ಆಧಾರ ಪ್ರತಿಯೊಂದು ಬೇಕೇ ಬೇಕು. ಅದಕ್ಕಾಗಿ ಯಾರು ಬೇಕಾನೆ ನಿಮ್ಮಲ್ಲೂ ದಾಖಲಾತಿ, ಆಧಾರ, ಸಾಕ್ಷಿಗಳು ಕೇಳತಾನೆ ನೀವು ವ್ಯವಹಾರ ಮಾಡೋದು. ಹಂಗಿಲ್ದಂಗೆಲ್ಲ ದಾಖಲಾತಿಗಳು ಇರಲೇಬೇಕು. ದಾಖಲಾತಿ ಇಲ್ದವ್ರ ಕೆಲಸ ಊರ್ಜಿತ ಅಲ್ಲ. ಅದು ಸಾರ್ವಜನಿಕರ ಕೆಲಸ. ಅಕ್ರಮವಾಗಿ ಮಾಡುವಂತ ಕೆಲಸಗಳನ್ನ ತಡೆ ಹಿಡೀರಿ. 100 ಕೆಲಸ ಅಕ್ರಮವಾಗಿ ಮಾಡ್ತಾವ್ರೆ. ನ್ಯಾಯ ಸಮರ್ಥವಾಗಿರುತ್ತೋ ಸಾರ್ವಜನಿಕರು ಸೇರುವಂತ ಆಯ್ಸ್ತೀನಿ. ನೀವು ಉದ್ದೇಶಪೂರ್ವಕವಾಗಿ ಬಂದು ಏಕೆ ಏನು ಆಧಾರ ದಾಖಲಾತಿ ಇಲ್ಲದೆ ತಡೀತೀನಿ ಏನರ್ಥ? ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.